ನೀನು ಒಂದು ಹೆಣ್ಣ. ಅವನೆಲ್ಲ ಬಾಯ್ ಬಿಟ್ಟಿದ್ದಾನೆ. ಮುಗ್ದೆ ತರ ಇದ್ದು ಇಷ್ಟೊಂದೆಲ್ಲ ಕುತಂತ್ರ ಮಾಡಿದಿರಲ್ಲ. ಒಂದು ಹೆಣ್ಣಾಗಿ ನೀವಿಂತ ಕೆಲಸ ಮಾಡಿರ್ಬೋದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಮ್ಮನೆಯಲ್ಲಿ ಇಷ್ಟೊಂದೆಲ್ಲ ಕುತಂತ್ರ ಮಾಡಿದಿರಲ್ಲ. ಒಂದು ಹೆಣ್ಣಾಗಿ ನೀವಿಂತ ಕೆಲಸ ಮಾಡಿರ್ಬೋದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಮ್ಮನೆಯಲ್ಲಿ ನೀವು ಒಬ್ರಾದ್ರೂ ನೆಟ್ಟಿಗಿದ್ದೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಂಥ ಒಳ್ಳೆ ಮುಖದ ಹಿಂದೆ ಒಬ್ಬ ರಾಕ್ಷಸಿ ಇದ್ದಾಳೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಬೇಡ ಭಾರ್ಗವಿ, ನೋಡು ಹೇಳ್ತಾ ಇದ್ದೀನಿ, ಸಿತಾರ ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಪರಿಣಾಮ ಚೆನ್ನಾಗಿರಲ್ಲ. ಹೇಳ್ತಾ ಇದ್ದೀನಿ ಕೇಳು. ನಿಮ್ ಹೆಂಡತಿ ಕೊಲೆ ಮಾಡಿದ್ದಾರೆ ಸರ್, ಅದಕ್ಕೆ ಸಾಕ್ಷಿ ಇದೆ. ನೋಡು ಪ್ಲೀಸ್, ಇವೆಲ್ಲ ಬೇಡ. ಜೆಪಿ ಜೆಪಿ ನೋಡು, ನಿನ್ ಕೈ ಮುಗಿತೀನಿ ಪ್ಲೀಸ್, ಹೇಳ್ಬಿಡು. ಪಾರ್ಟಿಲಿ ಈಗಾಗಲೇ ನನ್ನ ಹೆಸರು ತುಂಬಾ ಡ್ಯಾಮೇಜಸ್ ಆಗಿದೆ. ಇನ್ನು ಇದು ಆದ್ರೆ ನನ್ನ ಬಗ್ಗೆ ನಿನ್ ಗೊತ್ತು ತಾನೆ. ಪ್ಲೀಸ್ ಜೆಪಿ. ಅರ್ಜುನ್, ನಿನ್ ಹೆಂಡತಿಗೆ ಇದೆಲ್ಲ ಬೇಡ ಅಂತ ಹೇಳು. ಹೇಳ್ತಾ ಇದ್ದೀನಿ ಬೇಡ. ನೋಡಮ್ಮ, ನೀನ್ ಏನಾದ್ರೂ ಮಾಡ್ಕೊ, ನನ್ನ ಹೆಂಡತಿ ವಿಷಯಕ್ಕೆ ಮಾತ್ರ ಬರ್ಬೇಡ. ನಾನು ಒಳ್ಳೆ ವ್ಯಕ್ತಿ ಆಗಲ್ಲ. ಹೇಳ್ತಾ ಇದ್ದೀನಿ. ಅನಾಹುತ ಆಗ್ಬಾರ್ದು, ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತಾನೆ ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳ್ತಿದ್ದೀನಿ ಮಾವ. ಪ್ರತಾಪ್, ಹೇಳ್ತಾ ಇದ್ದೀನಿ, ಚೆನ್ನಾಗಿರಲ್ಲ. ಬೇಡ. ನೋಡು, ನನ್ನ ಹೆಂಡತಿ ತಪ್ಪು ಮಾಡಿಲ್ಲ, ಬಿಟ್ಬಿಡು ಪ್ರತಾಪ್. ಏನು ಪ್ರತಾಪ್ ಸರ್ನ ತಡಿತೀರಾ? ಬೇಡ ಸರ್. ಡ್ಯೂಟಿಲಿರೋ ಅಧಿಕಾರಿಗೆ ತನ್ನ ಡ್ಯೂಟಿ ಮಾಡೋಕೆ ತೊಂದರೆ ಕೊಟ್ರೆ BNS ಸೆಕ್ಷನ್ 221 ಪ್ರಕಾರ ನಿಮ್ಮನ್ನು ಒಳಗಡೆ ಹಾಕ್ಬೇಕಾಗತ್ತೆ. ಆಮೇಲೆ ನೀವು, ನಿಮ್ ಮಗ, ನಿಮ್ ಹೆಂಡತಿ, ನಿಮ್ ಇಡೀ ಕುಟುಂಬನೇ ಜೈಲಲ್ಲಿ ಇರ್ಬೇಕಾಗತ್ತೆ. ಐಮ್ ಸಾರಿ ಅರ್ಜುನ್. ಸಂಧ್ಯಾಗೆ ನ್ಯಾಯ ಕೊಡಿಸೋ ಯೋಚನೆಯಲ್ಲಿ ತುಂಬಾ ಆತರ ಪಟ್ಬಿಟ್ಟೆ. ಬೇಕು ಅಂತ ವಿಕ್ಕಿನ ಸಿಕ್ಕಾಕ್ಸೋ ಯೋಚನೆ ಖಂಡಿತ ನನ್ಗಿರ್ಲಿಲ್ಲ. ಅವತ್ತು ಸಂಧ್ಯಾ ಸತ್ತಿರೋ ಜಾಗದಲ್ಲಿ ಸಿಕ್ಕಿದ್ವಲ್ಲ ಸಾಕ್ಷಿಗಳು, ಅವೆಲ್ಲವೂ ವಿಕ್ಕಿ ಕಡೆನೆ ಬೆರಳು ಮಾಡಿ ತೋರಿಸ್ತಿತ್ತು. ಅಷ್ಟೇ ಯಾಕೆ, ಫಿಂಗರ್ ಪ್ರಿಂಟ್ ಕೂಡ ಮ್ಯಾಚ್ ಆಗ್ತಿತ್ತು. ಅದಕ್ಕೆ ಆ ನಿರ್ಧಾರ ತಗೊಂಡೆ ಅರ್ಜುನ್. ಜೊತೆಗೆ ಸ್ಫಟಿಕ ಕೊಟ್ಟ ಸಾಕ್ಷಿಗಳು ಕೂಡ ಇದಕ್ಕೆ ಪೂರಕವಾಗಿತ್ತು. ಅವಳು ಈ ತರ ಮೋಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅರ್ಜುನ್. ನೋಡಿ ಭಾರ್ಗವಿ, ನೀವಿವಾಗ ಬರೀ ಲಾ ಸ್ಟೂಡೆಂಟ್ ಅಲ್ಲ, ಜವಾಬ್ದಾರಿ ಇರೋ ಲಾಯರ್. ನೀವಾಡೋ ಮಾತು, ನೀವು ಮಾಡೋ ಕೆಲ್ಸ, ನೀವು ತಗೊಳ್ಳೋ ನಿರ್ಧಾರ ಎಲ್ಲಾನು ಎಷ್ಟೋ ಜನರ ಜೀವನನ ಬದಲಾಯಿಸತ್ತೆ. ವಿಕ್ಕಿ ದೊಡ್ಡ ಮಹಾನುಭಾವ, ಅವನಿಂದ ಯಾವ ತಪ್ಪು ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವನ್ ಪ್ಲಸ್ಸು ಮೈನಸ್ಸು ಎಲ್ಲಾದ್ರ ಬಗ್ಗೆ ನನಗೆ ಗೊತ್ತು. ನೀವ್ ವಿಕ್ಕಿಗೆ ಮನೇಲೋ ಬೀದಿಲೋ ನಿಲ್ಸ್ ಬೈದಿಲ್ಲ ಭಾರ್ಗವಿ. ಬದ್ಲಾಗಿ ಅವನಿಗೆ ಮದ್ವೆ ನಡೀತಿರುವಾಗ ಪೊಲೀಸ್ನ ಕರ್ಕೊಂಡ್ ಬಂದು ಅರೆಸ್ಟ್ ಮಾಡಿಸಿದೀರಾ. ಅವನನ್ನ ಇಷ್ಟು ದಿನ ಕೋರ್ಟು ಕೇಸು ಅಂತ ಅಲ್ಲಿಯೋ ತರ ಮಾಡಿದೀರಾ.
ಅವಾಗಷ್ಟೇ ಅವನ ಮದ್ವೆ ಆಗಿರೋ ರೀತು ಜೀವನ ಏನಾಗಿರ್ಬೋದು ನೀವೇ ಯೋಚನೆ ಮಾಡಿ. ನೀವು ತಗೊಂಡಿರೋ ಒಂದು ತಪ್ಪು ನಿರ್ಧಾರದಿಂದ ಇವತ್ತು ನನ್ನ ತಂಗಿ ಜೀವನ ಹದಗೆಟ್ಟಿದೆ. ಇನ್ ಮುಂದೇನಾದ್ರೂ ಯೋಚಿಸಿ ಜವಾಬ್ದಾರಿಯಿಂದ ನಿರ್ಧಾರ ತಗೊಳ್ಳಿ. ನನ್ನ ನಿರ್ಧಾರ ತಪ್ಪಾಗಿದೆ ಅಂತ ನನ್ಗೆ ಇವಾಗ ಅರ್ಥ ಆಗಿದೆ ಅರ್ಜುನ್. ಇನ್ಮೇಲೆ ನೀವ್ ಹೇಳ್ದ ಹಾಗೆ ನಾನು 1000 ಸಲ ಯೋಚನೆ ಮಾಡಿ ನಿರ್ಧಾರನ ತಗೊಳ್ತೀನಿ. ನನ್ನಿಂದ ಹಾಳಾಗಿರೋ ರಿತು ಜೀವನನ ಮೊದಲು ಸರಿಪಡಿಸ್ತೇನೆ. ಅರ್ಜುನ್, ಐ ಆಮ್ ರಿಯಲಿ ವೆರಿ ಸಾರಿ. ವಿಜಯ್ ಕುಮಾರ ಬೈಲಿ. ವಿಜಯ್ ಕುಮಾರ, ನಮ್ಮಪ್ಪ ನಿನಗ್ ಕಂತೆ ಎಣಿಸಿದ್ರು ನೀನೇ ನನಗ್ ದ್ರೋಹ ಬಗದ್ಬಿಟ್ಟೆಲಯ್ಯ. ಅಲ್ಲ, ಆ ಪ್ರತಾಪ ಅಂತೂ ನನ್ನ ಮಾತು ಕೇಳಲ್ಲ. ನೀನಾದ್ರೂ ನನ್ನ ಆಚೆ ಬಿಡಯ್ಯ. ಈ ಸೆಲ್ಲಲ್ಲಿ ಕೂತು ನನ್ನ ಕಾಲೆಲ್ಲ ಸೆಡ್ಕೊಂಡ್ಬಿಟ್ಟಿದೆ. ನಿನ್ ಕಷ್ಟ ನನಗೆ ಅರ್ಥ ಆಗುತ್ತೆ ವಿಕ್ಕಿ, ಆದ್ರೆ ನಾನು ಏನ್ ಮಾಡ್ಲಿ? ಅದು ಅಲ್ಲದೆ ಸ್ಟೇಷನ್ ಪೂರ್ತಿ CCTV ಕ್ಯಾಮ್ರಾ ಇದೆ. ಕೊಲೆ ಆರೋಪಿನ ಹಾಗೆಲ್ಲ ಬಿಡೋಕ್ಕಾಗಲ್ಲ. ನಾನು ಕೊಲೆ ಮಾಡಿಲ್ಲ ಕಣಯ್ಯ. ಅಲ್ಲ, ನಿಮ್ಗೆ ಯಾರಿಗೂ ಯಾಕೆ ನನ್ನ ಮಾತೇ ಅರ್ಥ ಆಗ್ತಿಲ್ಲ ಅಂತ. ಆ JP ಅಂಕಲ್ ಎಲ್ಲಿ ಯಾವಳೋ ಕೊಲೆ ಮಾಡಿದಾಳೆ ಅಂತ ಸುಳ್ಳು ಸಾಕ್ಷಿನ ಕ್ರಿಯೇಟ್ ಮಾಡಿ ನಾನು ತಪ್ಪೇ ಮಾಡಿಲ್ಲ ಅಂತ ಪ್ರೂವ್ ಮಾಡಕ್ ಆಗಲ್ವಂತ. ಕಷ್ಟ ವಿಕ್ಕಿ. ತಪ್ಪು ಮಾಡಿದಾಗ್ಲೇ ತಗ್ಲಾಕೊಡ್ದೇ ಇರೋ ನಾನು ಈಗ ತಪ್ಪೇ ಮಾಡಿಲ್ಲ, ತಗ್ಲಾಕೊಂಡು ಕೂತಿದ್ದೀನಿ. ಇದ್ ಎಂತ ಗ್ರಾಚಾರ ಬಂತಪ್ಪ. ನೋಡ, ನಮ್ಮಪ್ಪನ್ಗೆ ಮತ್ತೆ JP ಅಂಕಲ್ಗೆ ಫೋನ್ ಮಾಡಿ ಕಳ್ಸು. ಅದೇನ್ ದಬ್ಬಾಕ್ತವ್ರೆ ಅಂತ ನಾನೇ ವಿಚಾರಿಸ್ತೀನಿ. ಮಾಡು. ಸದ್ಯ ಬಂದ್ರಲ್ಲ ಅಂಕಲ್, ಬನ್ನಿ, ಇಲ್ಲಿದ್ದೀನಿ. ನನ್ಗಿಲ್ಲಿ ಇರಕ್ಕಾಗಲ್ಲ. ಬನ್ನಿ, ಇಲ್ಲಿದ್ದೀನಿ. ನನ್ಗಿಲ್ಲಿ ಇರಕ್ಕಾಗಲ್ಲ. ಬೇಗ ಬಿಡ್ಸ್ಕೊಂಡು ಹೋಗ್ಬಿಡಿ. ಅಂಕಲ್, ಕೊಲೆ ಮಾಡ್ದೋಳೋದು ಯಾವ್ದೋ ಹೆಂಗಸು ಸಿಕ್ಕಿದಾಳೆ ಅಂತ ಪ್ರತಾಪ್ ಕರ್ಕೊಂಬರಕ್ ಹೋಗಿದ್ದಾನೆ. ನೀವ್ ನನ್ ಕರ್ಕೊಂಡು ಹೋಗ್ತೀರಾ ಅಲ್ವಾ? ಬೇಕಾಗಿರೋದು ಭಾರ್ಗವಿಗಲ್ಲ ಮಾಮ್, ಕೊಲೆ ಮಾಡಿದವ್ರಿಗೆ, ಮಾಡಿಸ್ದವ್ರಿಗೆ. ಏನ್ ಅರ್ಜುನ್ ನಿನ್ ಮಾತಿನ ಅರ್ಥ? ಅರ್ಜುನ್, ನೋಡು ಅರ್ಜುನ್, ಅವತ್ತು ವಿಕ್ಕಿ, ಇವತ್ತು ಮಾಮ್ ಸುಮ್ಮನೆ ಜೈಲು ಕೋಟು ಅಂತ ಅಲ್ದಾಡಿಸ್ತಿದ್ದಾಳೆ. ಅರ್ಜುನ್, ಎಲ್ರು ಹೇಳ್ತಿದ್ರು ಸುಮ್ಮನೆ ನಿಂತಿದ್ಯಲ್ಲ. ಈ ನಿನ್ ಹೆಂಡತಿಗೆ ಸ್ವಲ್ಪ ಬುದ್ಧಿ ಹೇಳೋ. ಇವತ್ತು ಬುದ್ಧಿ ಹೇಳ್ಬೇಕಾಗಿರೋದು ಭಾರ್ಗವಿಗಲ್ಲ ಮಾಮ್, ಕೊಲೆ ಮಾಡ್ದವ್ರಿಗೆ, ಮಾಡಿಸ್ದವ್ರಿಗೆ. ಏನ್ ಅರ್ಜುನ್ ನಿನ್ ಮಾತಿನ ಅರ್ಥ? ನಿನ್ ಹೆಂಡತಿ ತಪ್ಪೇ ಮಾಡಿಲ್ಲ ಅಂತನಾ? ವಿಕ್ಕಿ ವಿಷಯದಲ್ಲಿ ಭಾರ್ಗವಿ ತಪ್ಪು ಮಾಡಿದ್ದಾರೆ ನಿಜ, ಆದ್ರೆ ಈ ಸಲ ಅವರಿಂದ ತಪ್ಪಾಗಿಲ್ಲ.